ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಟ್ಟಕಟ್ಟೆ ದೇಶವನ್ನ ಸರಿಯಾದ ದಿಕ್ಕಿನಲ್ಲಿ ತಕೊಂಡು ಹೋಗೋದು ಇದೇ ಜಾಗ. ಕೆಲವೊಮ್ಮೆ ದೇಶವನ್ನ ಹಾಳು ಮಾಡೋಕೆ ಕಾರಣ ಆಗೋದು ಇದೇ ಜಾಗದಲ್ಲಿ ನಡೆಯುವ ವಾದ. ಯಾವಾಗ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ವಕೀಲರ ಗುಂಪು ನ್ಯಾಯಾಲಯದ ಎದುರಿನಲ್ಲಿ ನಿಲ್ತಾರೋ ಆವಾಗ ಅರ್ಥ ಮಾಡ್ಕೊಳ್ಬೇಕು, ದೇಶದ ರಾಷ್ಟ್ರೀಯ ಸುರಕ್ಷತೆ ಅಪಾಯದಲ್ಲಿದೆ ಅಂತ. ಈ ವಕೀಲರ ಗುಂಪು ದೇಶದ ಸೆನ್ಸಿಟಿವ್ ವಿಷಯಕ್ಕೋಸ್ಕರ ಸುಪ್ರೀಂ ಕೋರ್ಟ್ನಲ್ಲಿ ಕಂಡ್ರೆ ಆವಾಗ ಅರ್ಥ ಮಾಡ್ಕೊಳ್ಳಿ, ದೇಶದ ರಾಷ್ಟ್ರೀಯ ಸುರಕ್ಷತೆ ಅಪಾಯದಲ್ಲಿದೆ ಅಂತ. ದೇಶದ ಎಂತೆಂಥ ವಿಷಯಗಳಿವೆ. ಯಾವಾಗೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಹೈಕೋರ್ಟ್ನಲ್ಲಿ ಭ್ರಷ್ಟ ಹಾಗೂ ದೇಶದ್ರೋಹಿ ವಕೀಲರ ಗುಂಪು ನಿಂತಿರುತ್ತೋ ಆವಾಗ್ಲೂ ದೇಶದ ರಾಷ್ಟ್ರೀಯ ಸುರಕ್ಷತೆ ಅಪಾಯದಲ್ಲಿದೆ. ಅಭಿಷೇಕ್ ಮನು ಸಿಂಘ್ವಿ ಬಗ್ಗೆ ಈ ಸಮಯದಲ್ಲಿ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇವತ್ತು ಅವರ ವಕಾಲತಿನ ಮೇಲೆ ತಡೆ ಹಿಡಿಯುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾವ್ಯಾವ ವಿಷಯದಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ನೋಡೋಣ. ಕಾಂಗ್ರೆಸ್ನ ದೊಡ್ಡ ನಾಯಕನ ಅರೆಸ್ಟ್ ಆಗಿದೆ ಮತ್ತು ಮನು ಸಿಂಘ್ವಿ ವಾದದ ಬಗ್ಗೆ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ. ನರೇಂದ್ರ ಮೋದಿ ಅವರ ಮೇಲೆ ಕೆಟ್ಟ ಶಬ್ದಗಳಿಂದ ನಿಂದಿಸಿದ ಕಾರಣಕ್ಕೆ ಕಾಂಗ್ರೆಸ್ ನಾಯಕನನ್ನ ಅರೆಸ್ಟ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಫೇಸ್ಬುಕ್ ನಲ್ಲಿ ಒಂದು ಅಶ್ಲೀಲವಾದ ಪೋಸ್ಟ್ ಹಾಕಲಾಗಿತ್ತು. ಅಲ್ಲಿ ಪ್ರಧಾನ ಮಂತ್ರಿಯ ವಿರುದ್ಧ ಕೆಟ್ಟ ಶಬ್ದಗಳು ಕೂಡ ಕೇಳಿ ಬಂದವು. ಅದೇ ಕಾರಣಕ್ಕೆ ಕಾಂಗ್ರೆಸ್ನ ಮಾಜಿ ನಾಯಕ ಅರುಣ್ ತಿವಾರಿ ಮತ್ತು ಬ್ರಿಜ್ ಮೋಹನ್ ಸಿಂಗ್ ಇಬ್ಬರ ವಿರುದ್ಧ FIR ಮಾಡಿ ಈಗ ಅರೆಸ್ಟ್ ಮಾಡಲಾಗಿದೆ. ರಾಷ್ಟ್ರೀಯ ಸುರಕ್ಷತೆಯ ವಿಷಯದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಟೀಕೆ ಮಾಡ್ತಾರೆ. ಆದ್ರೆ ಈ ಬಗ್ಗೆ ಪ್ರಧಾನಿ ವಿರುದ್ಧ ಹೇಳಿಕೆ ಕೊಟ್ಟವರ ಪರವಾಗಿ ಕಪಿಲ್ ಸಿಬ್ಬಲ್ ಅಥವಾ ಮನು ಸಿಂಘ್ವಿ ವಾದವನ್ನ ಮಾಡ್ತಾರಾ? ನೋಡಿ, ಯಾವಾಗ ಒಬ್ಬ ವಕೀಲ ನಾಯಕನಾಗ್ತಾನೋ ಅವನಿಂದ ಸರಿಯಾದ ವಾದದ ನಿರೀಕ್ಷೆ ಮಾಡೋಕೆ ಹೋಗ್ಬೇಡಿ. ಅವನೇನಾದ್ರೂ ವಾದ ಮಾಡಿದ್ರೆ ಅದರಲ್ಲೂ ಪಾಲಿಟಿಕ್ಸ್ ಅಂತೂ ಇದ್ದೇ ಇರುತ್ತೆ. ಒಂದು ಕೇಸ್ ತಗೊಳ್ಳೋಕ್ಕೂ ಮುನ್ನ ಕ್ಲೈಂಟ್ ಬಿಜೆಪಿಯ ಅಥವಾ ಕಾಂಗ್ರೆಸ್ನವರ ಅಂತ ನೋಡಿಯೇ ನೋಡ್ತಾರೆ. ಅಸ್ಸಾಂನಲ್ಲಿ ಬಾಂಗ್ಲಾದೇಶದ ರೋಹಿಂಗ್ಯರನ್ನ ಹಿಮಂತ್ ಬಿಶ್ವ ಶರ್ಮಾ ಅವರು ಓಡಿಸ್ತಾರೆ. ಆಗ್ಲೂ ಕೂಡ ಇದೇ ಕಪಿಲ್ ಸಿಬ್ಬಲ್ ಆ ಅಕ್ರಮ ವಲಸಿಗರರಿಗೆ ಪೌರತ್ವವನ್ನ ಕೊಡ್ಸೋಕೆ ಬರ್ತಾರೆ. ಇದೇ ವಕೀಲರು ಈಗ ಎಲ್ಲಿ ಹೋದ್ರು ನೋಡಿ, ಶಾಕೂರ್ ಖಾನ್ ಈತ ಒಪ್ಪಿಕೊಂಡಿದ್ದಾನೆ. ಇವನು ರಾಜಸ್ಥಾನದ ಎಕ್ಸ್ ಮಿನಿಸ್ಟರ್ ಸಾಲೆ ಮೊಹಮ್ಮದ್ನ PA ಅಂತ. ಶಾಕೂರ್ ಖಾನ್ ಒಬ್ಬ ಕಾಂಗ್ರೆಸ್ನ ಎಕ್ಸ್ ಮಿನಿಸ್ಟರ್ನ PA. ಈಗ ಇದೇ ಅಭಿಷೇಕ್ ಮನು ಸಿಂಘ್ವಿ ಕ್ಯಾಬಿನೆಟ್ ಮಿನಿಸ್ಟರ್ ಸಾಲೆ ಮೊಹಮ್ಮದ್ನ ವಿರುದ್ಧ ಹೈಕೋರ್ಟ್ ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಾಡ್ತಾರಾ? ಖಂಡಿತ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಪಾಲಿಟಿಕ್ಸ್ ಬರುತ್ತೆ. ಕಾಂಗ್ರೆಸ್ನ ನಾಯಕರು ಇವರ ವಿರುದ್ಧ ಹೇಗೆ ವಾದ ಮಾಡ್ಲಿ ಅಂತ. ಸಂಬಿತ್ ಪಾತ್ರ ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ. ರಾಹುಲ್ ಗಾಂಧಿ ಚೀನಾ ಹಾಗೂ ಪಾಕಿಸ್ತಾನದ ಪೇಡ್ ಏಜೆಂಟ್ ಅಂತ. ಈ ಕಾಂಗ್ರೆಸ್ನವರು ಒಂದು ಬೇಸಿಕ್ ರೆಸ್ಪೆಕ್ಟ್ ಕೂಡ ಕೊಡದೆ ಸರೆಂಡರ್ ಅಂತಾರೆ. ಇದು ಬಿಡಿ, ಸಂಸ್ಕಾರ ಅನ್ನೋದು ಹುಟ್ಟಿನಿಂದಲೇ ಬರೋದಿಲ್ಲ. ಅಪ್ಪ, ಅಜ್ಜ, ಮುತ್ತಜ್ಜನಿಗೆ ಮರ್ಯಾದೆ ಕೂಡ ಇವರು ಕೊಡೋದಿಲ್ಲ. ದೇಶದ ಪ್ರಧಾನ ಮಂತ್ರಿಗೆ ಕೊಡ್ತಾರಾ? ಹಿರಿಯರಿಗೆ ಮರ್ಯಾದೆ ಕೊಡೋದ್ರಲ್ಲಿ ರಾಹುಲ್ ಗಾಂಧಿ ತುಂಬಾನೇ ಹಿಂದೆ ಇದ್ದಾರೆ. ತಾವು ಧರಿಸಿರುವ ಶೂ ಅನ್ನ ತೆಗೆಯದೆ ಅಜ್ಜಿಗೆ ಗೌರವವನ್ನ ಅರ್ಪಿಸುತ್ತಾರೆ. ಇದರಲ್ಲಿಯೇ ಗೊತ್ತಾಗುತ್ತೆ ಅವರ ಸಂಸ್ಕಾರ ಎಂಥದ್ದು ಅಂತ. ಯಾರು ಸರೆಂಡರ್ ಆಗಿದ್ದಾರೆ ಅನ್ನೋದು ಜನರಿಗೆ ಕೂಡ ಗೊತ್ತಾಗಿದೆ. ಈಗ ವಿಷಯಕ್ಕೆ ಬರೋಣ. ಅಭಿಷೇಕ್ ಮನು ಸಿಂಘ್ವಿ ಕರ್ನಾಟಕದಲ್ಲಿ ಕಾಲ್ ತುಳಿತಾ ಆಯ್ತಲ್ಲ. ಸೊ ಕರ್ನಾಟಕದ ಸರ್ಕಾರದ ವಿರುದ್ಧ ಸಿಂಘ್ವಿ ಕೋರ್ಟ್ ನಲ್ಲಿ ವಾದವನ್ನ ಮಾಡ್ತಾರಾ? ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ ಕೂಡ ಪಾಲಿಟಿಕ್ಸ್ ಬಂದೇ ಬರುತ್ತೆ. ಇಂದಿನ ಖರ್ಗೆ ಅವರೇ 3 ಲಕ್ಷ ಜನರನ್ನ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ ಅಂತಾರೆ. ಇನ್ನು 65 ಕೋಟಿ ಜನರನ್ನ ಸೇರಿಸಿದ ಕುಂಭಮೇಳದ ಬಗ್ಗೆ ಮಾತಾಡ್ತೀರಾ ಅಲ್ಲ ಅಂತ ಸಿಂಘ್ವಿ ಅವರು ವಾದವನ್ನ ಮಾಡ್ತಾರಾ? ಖಂಡಿತ ಮಾಡೋದಿಲ್ಲ. ಅರ್ಧ ದೇಶ ಹಾಳಾಗ್ತಾ ಇರೋದೇ ಇಂಥ ಭ್ರಷ್ಟ ವಕೀಲರಿಂದ. ದೇಶ ಉಳಿದಿದ್ದು ಕೂಡ ಇವರ ವಿರುದ್ಧ ವಾದ ಮಾಡಿದ ಒಳ್ಳೆಯ ವಕೀಲರಿಂದ. ಅಷ್ಟೇ ಹೇಳೋಕೆ ಸಾಧ್ಯ. ನೀವೇ ಯೋಚನೆ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.